ನಮಸ್ಕಾರ ಸ್ನೇಹಿತರೆ. ನಮಗೆ ಕಷ್ಟ ಬಂದಾಗ ಅಥವಾ ದುಃಖ ಆದಾಗ ನಾವು ಹೇಳೋದು ಒಂದೇ ಒಂದು ಮಾತು, ನನ್ನ ಹಣೆ ಬರಹನೇ ಇಷ್ಟು. ಬ್ರಹ್ಮದೇವರು ನನ್ನ ಹಣೆ ಬರಹ ಈ ತರ ಬರೆದಿದ್ರೆ ಇದನ್ನ ಯಾರು ತಾನೇ ತಪ್ಪಿಸೋಕೆ ಸಾಧ್ಯ ಅಂತ ಹೇಳ್ತೀವಿ. ಈ ಮಾತು ನಮ್ಮನ್ನ ಎಷ್ಟೊಂದು ದೊಡ್ಡ ಹೇಡಿಗಳಂತೆ ಬದಲಾಯಿಸುತ್ತದೆ ಅಂದ್ರೆ, ಈ ಒಂದು ಮಾತನ್ನು ತಲೆಯಲ್ಲಿಟ್ಕೊಂಡು ನಾವು ಜೀವನದ ಮೇಲೆ ಇರುವಂತ ಆಸೆಗಳು, ಕನಸುಗಳು ಎಲ್ಲ ಕೂಡ ಮರ್ತೋಗಿ ನನ್ನ ಹಣೆ ಬರಹ ಇಷ್ಟೇ ಅನ್ಕೊಂಡು ಮೂಲೆಯಲ್ಲಿ ಕೂತ್ಕೋತೀವಿ. ನಾನು ಎಷ್ಟು ಕಷ್ಟಪಟ್ಟರೂ ಲಾಭ ಇರಲ್ಲ ಅನ್ನೋದು ನಮ್ಮ ತಲೆಯಲ್ಲಿ ಬಲವಾಗಿ ನಾಟಿಕೊಳ್ಳುತ್ತೆ. ಈ ಕಾರಣದಿಂದ ನಾವು ಮಾಡೋ ಎಲ್ಲಾ ಹೊಸ ಹೊಸ ಪ್ರಯತ್ನಗಳನ್ನ ನಿಲ್ಲಿಸ್ಬಿಡ್ತೀವಿ. ಆದ್ರೆ ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಮ್ಮ ಜೀವನ, ನಮ್ಮ ಭವಿಷ್ಯತ್ತು ಎಲ್ಲ ಕೂಡ ಮೊದಲೇ ಯಾರೋ ಬರೆದು ಕಳಿಸಿದಾರ. ಬ್ರಹ್ಮದೇವರು ನಿಜಕ್ಕೂ ಇಷ್ಟೊಂದು ಜನರ ಹಣೆ ಬರಹನ ಬರೆದು ಕಳಿಸ್ತಾರ, ಅಥವಾ ಇದರಲ್ಲಿ ಇನ್ನೇನಾದ್ರೂ ಒಂದು ದೊಡ್ಡ ರಹಸ್ಯ ಇದೆಯಾ? ಹುಟ್ಟದಾಗಿನಿಂದ ನಾವು ಕೇಳ್ತಾ ಬಂದಿರೋಂತ ಈ ಹಣೆ ಬರಹ ಅನ್ನೋ ಮಾತಿನ ಹಿಂದೆ ಇರೋಂತ ಅಸಲಿ ಸತ್ಯ ಅಥವಾ ರಹಸ್ಯ ಏನು? ಈ ವಿಡಿಯೋದಲ್ಲಿ ನಾನ್ ಹೇಳೋಂತ ಈ ವಿಷಯಗಳನ್ನ ನೀವು ಕೇಳಿದ್ಮೇಲೆ ಜೀವನದ ಮೇಲೆ ನಿಮಗಿರುವಂತ ಆಲೋಚನೆಗಳು ಪೂರ್ತಿಯಾಗಿ ಬದಲಾಗುತ್ತೆ. ಈ ವಿಡಿಯೋದಲ್ಲಿ ಯಾರು ನಿಮಗೆ ಹೇಳದೇ ಇರೋಂತ, ನೀವು ಕೂಡ ಎಲ್ಲೂ ಕೇಳದೇ ಇರುವಂತ ಒಂದು ಸತ್ಯನ ಹೇಳ್ತೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮಲ್ಲಿ ತುಂಬಾ ಜನ ನಮ್ಮ ಹಿರಿಯರಿಂದ ಒಂದು ಮಾತನ್ನ ಕೇಳ್ತಾ ಬೆಳೆದಿದೀವಿ. ಅದೇನಂದ್ರೆ, ಬ್ರಹ್ಮ ಬರೆದಿರುವಂತ ಹಣೆ ಬರಹನ ಯಾರಿಂದಲೂ ಅಳಿಸೋಕೆ ಅಥವಾ ಬದಲಾಯಿಸೋಕೆ ಆಗಲ್ಲ ಅನ್ನೋ ಮಾತು. ಈ ಮಾತು ಯಾರ್ಯಾರು ಕೇಳಿರ್ತಾರೋ ಅವರಲ್ಲಿ ಸ್ವಲ್ಪ ವೀಕ್ ಮೈಂಡೆಡ್ ಜನ ಇದ್ರೆ ಅವರಲ್ಲಿ ಒಂದು ಭಾವನೆ ಶುರುವಾಗಿರುತ್ತೆ. ಆ ಭಾವನೆ ಏನಂದ್ರೆ, ನನ್ನ ಜೀವನ ಮೊದಲೇ ಬರದಾಗಿದೆ, ಇನ್ನು ಇದನ್ನ ಬದಲಾಯಿಸೋಕೆ ಆಗಲ್ಲ, ನಾನೆಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದು ವ್ಯರ್ಥ, ನನ್ನ ಹಣೆ ಬರಹನೇ ಇಷ್ಟೇ ಅನ್ನೋ ಭಾವನೆ. ಇದೇ ಭಾವನೆಯಿಂದ ತುಂಬಾ ಜನರು ಭರವಸೆ ಕಳ್ಕೊಂಡಿದ್ದಾರೆ. ಎಷ್ಟು ಕಷ್ಟಪಟ್ರು, ಎಷ್ಟು ಶ್ರಮ ಪಟ್ರು, ಯಾವ ಕೆಲಸ ಮಾಡಿದ್ರು ಫಲ ಇರಲ್ಲ ಅಂತ ಭಾವಿಸೋರು ತುಂಬಾ ಜನನೇ ಇದ್ದಾರೆ. ಕನಸು ಕಾಣೋದು ನಿಲ್ಲಿಸಿಬಿಟ್ಟಿದ್ದಾರೆ, ಪ್ರಯತ್ನಗಳನ್ನು ನಿಲ್ಲಿಸಿದ್ದಾರೆ. ಆದ್ರೆ ಒಂದು ಸಲ ಯೋಚನೆ ಮಾಡಿ ನೋಡಿ, ನಿಜಕ್ಕೂ ಬ್ರಹ್ಮದೇವರು ಮೊದಲೇ ನಮ್ಮ ಹಣೆ ಬರಹನ ಬರೆದಿದಾರ? ನಮ್ಮ ಜೀವನದಲ್ಲಿ ಬರುವಂತ ಪ್ರತಿ ಸುಖ, ಪ್ರತಿ ದುಃಖ, ಪ್ರತಿ ಕಣ್ಣೀರು, ಪ್ರತಿ ಸಂತೋಷನ ಮೊದಲೇ ಯಾರೋ ರಚಿಸಿದ್ದಾರ? ಅಥವಾ ಇದು ನಾವೇ ಕೆಲವು ಶತಮಾನಗಳಿಂದ ತಿಳಿದುಕೊಂಡಿರುವಂತ ತಪ್ಪು ಭಾವನೆನ? ಅಸಲಿ ಸತ್ಯ ಏನಂದ್ರೆ, ವೇದಗಳು, ಪುರಾಣಗಳು ಹೇಳ್ತಾ ಇರೋದು ಒಂದು ನಂಬಲಾಗದ ನಿಜವನ್ನು. ಬ್ರಹ್ಮದೇವರು ನಮ್ಮ ಭವಿಷ್ಯತ್ತನ್ನ ಅವರಿಗೆ ತೋಚಿದಂತೆ ಬರ್ದಿಲ್ಲ. ಅವರು ರೆಕಾರ್ಡ್ ಕೀಪರ್ ತರ ಕೆಲಸ ಮಾಡ್ತಾರೆ. ಅಂದ್ರೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿದಂತ ಪಾಪ ಪುಣ್ಯಗಳನ್ನು ಒಂದು ಕಡೆ ಬರೆದಿಡುವಂತ ಅಕೌಂಟೆಂಟ್ ತರ ಬ್ರಹ್ಮದೇವರು ಕೆಲಸ ಮಾಡ್ತಾರೆ. ಗರುಡ ಪುರಾಣ ಹೇಳೋದೇನಂದ್ರೆ, ಜೀವಿ ಅವನ ಪೂರ್ವ ಜನ್ಮದಲ್ಲಿ ಮಾಡಿದಂತ ಪಾಪ ಪುಣ್ಯಗಳ ಫಲವನ್ನೇ ಈ ಜನ್ಮದಲ್ಲಿ ಅನುಭವಿಸುತ್ತಾನೆ ಎಂದು. ಬ್ರಹ್ಮದೇವರು ಬರೆಯೋದು ಕೂಡ ಅದನ್ನೇ, ನಮ್ಮ ಕರ್ಮಗಳ ರೆಕಾರ್ಡ್ ಅನ್ನ. ಇನ್ನು ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಬ್ರಹ್ಮದೇವರು ನಮ್ಮ ಭವಿಷ್ಯತ್ತನ್ನು ಬರೆಯುವವರಲ್ಲ, ನಮ್ಮ ಭವಿಷ್ಯತ್ತನ್ನು ಬರೆಯುವವರು ನಾವೇ. ಆದ್ರೆ ಬ್ರಹ್ಮದೇವರು ಬರೆದಂತ ಹಣೆ ಬರಹ ಮಾತ್ರ ಫಿಕ್ಸ್, ಅದನ್ನ ಯಾರೂ ಬದಲಾಯಿಸೋಕೆ ಆಗಲ್ಲ ಅಂತ ನಾವು ಹಲವಾರು ಕಡೆ ಕೇಳಿದೀವಿ. ಹಾಗಾದ್ರೆ ಆ ಮಾತು ನಿಜ ಅಲ್ವಾ ಅಂತ ನೀವು ನನ್ನನ್ನ ಕೇಳ್ಬೋದು. ನೀವು ಒಂದು ವಿಷಯ ನೆನ್ಪಿಟ್ಕೋಬೇಕು, ಹಣೆ ಬರಹ ಅನ್ನೋದು ಫಿಕ್ಸ್ ಮಾಡಿರುವಂತ ಒಂದು ಗೋಡೆ ಅಲ್ಲ, ಅದೊಂದು ಖಾಲಿ ಹಾಳೆ ಮಾತ್ರ. ಆ ಹಾಳೆಯಲ್ಲಿ ಏನು ಬರೀತೀವಿ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಇದರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಎಕ್ಸಾಮ್ ಪೇಪರ್ನಲ್ಲಿ ಕೆಲವು ಪ್ರಶ್ನೆಗಳನ್ನ ಫಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಬರೆಯೋಕೆ ಮಾತ್ರ ನಮಗೆ ಖಾಲಿ ಹಾಳೆನ ಕೊಡ್ತಾರೆ. ಆ ಹಾಳೆಯಲ್ಲಿ ಏನು ಬರೀಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಅದೇ ರೀತಿ ನಾವು ಏನನ್ನ ಬರ್ದಿರ್ತೀವೋ ಅದರ ಪ್ರಕಾರನೇ ಎಕ್ಸಾಮ್ ನಲ್ಲಿ ನಮಗೆ ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ದೇವರು ನಮ್ಮ ಕೈಯಲ್ಲಿ ಒಂದು ಖಾಲಿ ಹಾಳೆನ ಕೊಟ್ಟು ಕಳಿಸಿದ್ದಾರೆ. ನಾವು ಮಾಡುವಂತ ಪ್ರತಿ ಪಾಪ ಪುಣ್ಯ
ಆ ಹಾಳೆಯಲ್ಲಿ ತಾನಾಗಿ ಬರ್ಕೊಳ್ತಾ ಹೋಗುತ್ತೆ. ನಮ್ಮ ಮುಂದಿನ ಭವಿಷ್ಯತ್ತನ್ನು ಆ ಹಾಳೆ ನಿರ್ಣಯಿಸುತ್ತೆ. ಭಗವದ್ಗೀತೆ ಹೇಳೋದು ಕೂಡ ಇದನ್ನೇ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನೊಂದಿಗೆ ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಮ ಕಾರ್ಯಗಳನ್ನು ಮಾಡಲು ನಿಮಗೆ ಹಕ್ಕಿದೆ, ಆದರೆ ಕ್ರಿಯೆಗಳ ಫಲಕ್ಕೆ ನೀವು ಅರ್ಹರಲ್ಲ ಎಂದು. ಅಂದರೆ ನಿನಗೆ ಬರೀ ನಿನ್ನ ಪೂರ್ವದ ಮೇಲೆ ಮಾತ್ರ ಅಧಿಕಾರವಿದೆ, ಪ್ರಸ್ತುತದ ಮೇಲೆ ಅಲ್ಲ. ಆದರೆ ನಿನ್ನ ಪೂರ್ವದ ಕರ್ಮಗಳು ನಿನ್ನ ನಾಳಿನ ಭವಿಷ್ಯತ್ತಿನ ಮೇಲೆ ಅವಲಂಬಿಸಿರುತ್ತದೆ ಅಂತ ಅರ್ಥ. ಇನ್ನೊಂದು ಉದಾಹರಣೆ ಏನಂದ್ರೆ, ಮಾರ್ಕಂಡೇಯ ಋಷಿ ಹಣೆ ಬರಹದ ಪ್ರಕಾರ ಅವರು ಚಿಕ್ಕ ವಯಸ್ಸಿನಲ್ಲೇ ಮೃತಪಟ್ಟಿರಬೇಕು. ಆದರೆ ಅವರ ಭಕ್ತಿ, ತಪಸ್ಸು ಹಾಗೂ ಪ್ರಯತ್ನದ ಫಲದಿಂದ ಅವರಿಗೆ ಶಿವಾನುಗ್ರಹ ದೊರಕಿತು. ಅವರು ಚಿರಂಜೀವಿಯಾದರು. ಇಲ್ಲಿ ಹಣೆ ಬರಹ ಬದಲಾಯಿತು ತಾನೆ. ಈಗ ನಿಮಗೊಂದು ಪ್ರಶ್ನೆ ಬಂದಿರಬೇಕು, ಅವರೆಲ್ಲ ಪುಣ್ಯಾತ್ಮರು, ಅದು ಪೂರ್ವ ಕಾಲದಲ್ಲಿ ನಡೆದಿರೋದು, ಈಗ ಅಂಥದ್ದೇನು ನಡೆಯಲ್ಲ ಅಂತ. ಆದ್ರೆ ನಿಮ್ಮ ಅಭಿಪ್ರಾಯ ತಪ್ಪು. ಈ ಕಾಲದಲ್ಲೂ ಕೂಡ ಅದು ಸಾಧ್ಯ ಆಗುತ್ತೆ. ಕರ್ಮ ಯಾವ ರೀತಿ ಕೆಲಸ ಮಾಡುತ್ತೆ, ಹಣೆ ಬರಹ ಯಾವ ರೀತಿ ಬದಲಾಗುತ್ತೆ ಅನ್ನೋ ವಿಷಯನ ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ವಿವರಿಸ್ತೀನಿ. ನಿಜಕ್ಕೆ ಈ ಹಣೆ ಬರಹದ ಮುಖ್ಯ ಪಾತ್ರ ಏನು ಗೊತ್ತಾ? ಹಣೆ ಬರಹ ಒಂದು ಪನಿಷ್ಮೆಂಟ್ ಸಿಸ್ಟಮ್ ಅಲ್ಲ, ಅದೊಂದು ವಾರ್ನಿಂಗ್ ಸಿಸ್ಟಮ್, ಒಂದು ಕನ್ನಡಿ ತರ. ನಿಮ್ಮ ಹಿಂದಿನ ಕರ್ಮಗಳ ರಿಫ್ಲೆಕ್ಷನ್ ಅಂದ್ರೆ ಪ್ರತಿಬಿಂಬನ ನಿಮಗದು ತೋರಿಸುತ್ತೆ. ಹಾಗಂತ ಅದೇ ಫೈನಲ್ ಜಡ್ಜ್ಮೆಂಟ್ ಕೂಡ ಅಲ್ಲ. ಮಹಾಭಾರತದಲ್ಲಿ ಈ ರೀತಿ ಇದೆ. ಮನುಷ್ಯ ಅವನ ಕರ್ಮಗಳಿಂದ ಸುಖ ಹಾಗೂ ದುಃಖಗಳನ್ನು ಅನುಭವಿಸುತ್ತಾನೆ, ಆದರೆ ಅವನ ಪ್ರಯತ್ನಗಳಿಂದ ಅವುಗಳನ್ನು ದಾಟಿ ಹೊರಬರಬಹುದು ಎಂದು. ಅಂದರೆ ಹಣೆ ಬರಹ ಒಂದು ಅಲಾರಂ ಕ್ಲಾಕ್ ತರ. ಹುಷಾರಾಗಿರು, ಇದು ನಿನ್ನ ಪೂರ್ವ ಎಂದು ನಮಗೆ ಆಗಾಗ ಅಲರ್ಟ್ ಮಾಡ್ತಾ ಇರುತ್ತೆ. ಆದ್ರೆ ಅದನ್ನ ಬದಲಾಯಿಸ್ಕೊಳ್ಳೋದು ಮಾತ್ರ ಯಾವಾಗ್ಲೂ ನಮ್ಮ ಕೈಯಲ್ಲೇ ಇರುತ್ತೆ. ಕನ್ನಡಿ ಪೂರ್ವವನ್ನು ಮಾತ್ರ ನಮಗೆ ತೋರಿಸುತ್ತೆ, ಆದರೆ ಭವಿಷ್ಯತ್ತನ್ನು ಬರೆಯೋದು ಮಾತ್ರ ನಮ್ಮ ಕೈಯಲ್ಲೇ ಇದೆ. ನಮ್ಮ ಪ್ರತಿ ಆಲೋಚನೆ ಒಂದು ಬೀಜ, ನಮ್ಮ ಪ್ರತಿ ಒಳ್ಳೆ ಮಾತು ಒಂದು ದಾನ, ನಮ್ಮ ಪ್ರತಿ ಕೆಲಸ ಒಂದು ಬೆಳೆಗಾಗಿ ನಾವು ಬಿತ್ತುವಂತ ಒಂದು ಬೀಜ. ಇವೇ ನಾಳಿನ ನಮ್ಮ ಹಣೆ ಬರಹ. ರೈತ ಕೆಲವು ಬೀಜಗಳನ್ನು ಹಾಕಿ ಬೆಳೆಗಾಗಿ ಕಾಯ್ತಾನೆ. ಅದೇ ರೀತಿ ಪೂರ್ವದಲ್ಲಿ ನಾವು ಹಾಕಿದಂತಹ ಪಾಪ ಪುಣ್ಯ ಎಂಬ ಬೀಜಗಳು ಈ ಜನ್ಮದಲ್ಲಿ ಬೆಳೆಯಾಗಿ ನಮ್ಮ ಮುಂದೆ ಬರುತ್ತದೆ. ಹಾಗಾಗಿ ನೆನಪಿಟ್ಕೊಳ್ಳಿ, ಇವತ್ತು ನೀವು ಬಿತ್ತುವಂತ ಒಳ್ಳೆ ಕರ್ಮ ಎಂಬ ಬೀಜಗಳೇ ನಾಳಿನ ನಿಮ್ಮ ಭವಿಷ್ಯತ್ತಾಗುತ್ತೆ. ಇದೇ ವಿಷಯವನ್ನು ಅಜಾಮಿಲನ ಕತೆ ಮೂಲಕ ಕೂಡ ನಾವು ತಿಳ್ಕೋಬಹುದು. ಅಜಾಮಿಲ ಅವನ ಜೀವನ ಪರ್ಯಂತ ಪಾಪ ಕರ್ಮಗಳನ್ನು ಮಾಡ್ತಾನೆ ಕಳೆದ. ಅವನ ಹಣೆ ಬರಹ ಪೂರ್ತಿಯಾಗಿ ಹಾಳಾಗಿತ್ತು. ಆದ್ರೆ ಕೊನೆಯ ಉಸಿರು ಎಳೆಯುವಾಗ ಒಂದು ಪದವನ್ನ ಉಚ್ಚರಿಸಿದ, ಓಂ ನಮೋ ನಾರಾಯಣಾಯ ಎಂದು. ಆ ಒಂದು ಪದ ಅವನ ಹಣೆ ಬರಹವನ್ನೇ ಬದಲಾಯಿಸಿಬಿಡ್ತು. ಅವನು ವಿಮುಕ್ತಿ ಪಡ್ಕೊಂಡ. ಇಲ್ಲಿ ನಾವು ತಿಳಿಬೇಕಾಗಿರೋದು ಏನಂದ್ರೆ, ಒಳ್ಳೇದು ಮಾಡೋಕೆ, ಒಳ್ಳೆ ಮಾತು ಆಡೋಕೆ ಯಾವ ಕ್ಷಣ ಕೂಡ ಆಲಸ್ಯ ಆಗಲ್ಲ. ಕೆಲವರು ತಪ್ಪು ಮಾಡಿದ ಮೇಲೆ ಅವರನ್ನವರು ಸರಿಪಡಿಸಿಕೊಳ್ಳೋಕೆ ಅವಕಾಶ ಬಂದ್ರೂ ಕೂಡ ತಪ್ಪು ಮಾಡಾಯ್ತು, ಇನ್ನು ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ. ನಾನೆಷ್ಟೋ ಪಾಪಗಳನ್ನ ಮಾಡಿದ್ದೀನಿ, ಈಗ ಬದಲಾದ್ರೆ ಏನು, ಆಗದಿದ್ರೆ ಏನು ಅಂತ ಸುಮ್ಮನಾಗ್ತಾರೆ. ಆದ್ರೆ ಅಜಾಮಿಲ ಕೊನೆ ಉಸಿರಿರುವಾಗ ಆಡಿದಂತ ಒಂದೇ ಒಂದು ಮಾತು ಅವನ ಜೀವನನ ಬದಲಾಯಿಸ್ಬಿಡ್ತು. ಕೊನೆ ಕ್ಷಣದಲ್ಲಾದ್ರೂ ಒಂದು ಒಳ್ಳೆ ಯೋಚನೆ, ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಕೆಲಸ ನಮ್ಮ ಹಣೆ ಬರಹನ ಬದಲಾಯಿಸುತ್ತೆ ಅನ್ನೋದು ತಿಳ್ಕೋಬೇಕು. ಆದ್ದರಿಂದಲೇ ವೇದಗಳು ಇವತ್ತಿನ ನಿಮ್ಮ ಕ್ರಿಯೆಗೆ ನಾಳೆ ಪ್ರತಿಕ್ರಿಯೆ ಸಿಗುತ್ತೆ ಅಂತ ಹೇಳುತ್ತವೆ. ಹಣೆ ಬರಹ ನಿಮಗೆ ವಿಧಿಸಿದಂತ ಶಿಕ್ಷೆಯಲ್ಲ, ಅದು ನಿಮ್ಮ ಪೂರ್ವ ಜನ್ಮದ ಪಾಪಗಳ ಪ್ರತಿಬಿಂಬ. ನಿಮ್ಮ ಭವಿಷ್ಯತ್ತು ಮಾತ್ರ ನಿಮ್ಮ ಕೈಯಲ್ಲೇ ಇದೆ, ನೆನಪಿಟ್ಟುಕೊಳ್ಳಿ. ನಿಮ್ಮ ಪ್ರತಿಯೊಂದು ಆಲೋಚನೆ ಒಂದು ಬೀಜ, ನಿಮ್ಮ ಪ್ರತಿಯೊಂದು ಒಳ್ಳೆ ಮಾತು ಒಂದು ದಾನ, ನಿಮ್ಮ ಪ್ರತಿಯೊಂದು ಒಳ್ಳೆ ಕೆಲಸ ಒಂದು ಆಶೀರ್ವಾದ. ಈ ಬೀಜಗಳೇ ನಾಳಿನ ನಿಮ್ಮ ಹಣೆ ಬರಹ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನೊಂದಿಗೆ, ಮನುಷ್ಯ ತನಗೆ ತಾನು ಶತ್ರು ಆಗಬಲ್ಲ,
ಹಾಗೆ ಮಿತ್ರನೂ ಆಗಬಲ್ಲ ಎಂದು ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಹಣೆ ಬರಹವನ್ನು ನಿಮ್ಮ ಶತ್ರುವಂತೆ ಬದಲಾಯಿಸಿಕೊಳ್ತೀರೋ ಅಥವಾ ಮಿತ್ರನಂತೆ ಬದಲಾಯಿಸಿಕೊಳ್ತೀರೋ ನಿಮ್ಮ ಕೈಯಲ್ಲೇ ಇದೆ. ಇಲ್ಲಿ ಬ್ರಹ್ಮದೇವರು ನಿಮ್ಮ ಹಣೆ ಬರಹನ ಬರೀತಾ ಇಲ್ಲ. ಹಾಗಾಗಿ ನೀವು ನಿಮ್ಮ ಹಣೆ ಬರಹನ ಯಾವ ರೀತಿ ಬರೀತೀರಿ ಸರಿಯಾಗಿ ಯೋಚನೆ ಮಾಡಿ ಒಳ್ಳೆ ಕೆಲಸಗಳನ್ನು, ಒಳ್ಳೆ ಆಲೋಚನೆಗಳು, ಒಳ್ಳೆ ನಿರ್ಧಾರಗಳು ಮಾಡುತ್ತಾ ನಿಮ್ಮ ಹಣೆ ಬರಹವನ್ನು ಬರ್ಕೊಂಡು ನಿಮ್ಮ ಭವಿಷ್ಯತ್ತನ್ನು ರೂಪಿಸಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.